ಸರ್, ಇದು ಈ ರಾಜ್ಯದಲ್ಲಿ ನಾನು ಒಬ್ಬ JDS ಪಕ್ಷದ ವಕ್ತಾರನಾಗಿ ಮತ್ತು ಸಾಮಾನ್ಯ ಜ್ಞಾನವಲ್ಲ ವಕೀಲನಾಗಿ ಮಾತಾಡ್ತಾ ಇದ್ದೀನಿ. ಈ ರಾಜ್ಯದಲ್ಲಿ ವ್ಯವಸ್ಥೆಯನ್ನು ದುರುಪಯೋಗಪಡಿಸಿಕೊಂಡು ಅಮಾಯಕರಿಗೆ ಯಾವ ರೀತಿ ಶಿಕ್ಷೆ ಕೊಡಬೇಕು ಅನ್ನೋದ್ರ ಬಗ್ಗೆ ಮತ್ತು ಸಂತ್ರಸ್ತೆಯರು ಅಂತ ಯಾರಿದ್ದಾರೋ ಅವ್ರಿಗೂ ನ್ಯಾಯ ಕೊಡ್ತಾ ಇಲ್ಲ, ಮತ್ತು ತಪ್ಪಿತಸ್ಥರು ಅಲ್ಲದೇ ಇರೋರನ್ನು ಸಿಕ್ಕಾಕ್ಸುವಂಥ ಒಂದು ವ್ಯವಸ್ಥೆ ನಡೀತಾ ಇದೆ. ಆ ಒಂದು ಅದರ ವಿರುದ್ಧವಾಗಿ ಮಾನ್ಯ HD ರೇವಣ್ಣನವರು ಕಿಡ್ನಾಪ್ ಕೇಸಲ್ಲಿ ಬೇಲ್ ತಗೊಂಡ್ರು, ಹೊರಗಡೆ ಬಂದರು. ಇನ್ನೊಂದು 354A ಆ್ಯಂಡ್ 376 ಇದಕ್ಕೂ ಅವರು ಇಲ್ಲದೇ ಇರೋದನ್ನು ಮತ್ತೆ ಇನ್ಸರ್ಟ್ ಮಾಡಿ ಇವರು ಅದರಲ್ಲಿ ಇನ್ವಾಲ್ವ್ ಆಗಿದ್ದಾರೆ ಅನ್ನೋದು ಒಂದು ತಕರಾರು ತೆಗೆದಿದ್ರು SIT ಅವರು. ಅದ್ರ ಪೂರಕವಾಗಿ ನಾವು ನ್ಯಾಯಾಲಯದಲ್ಲಿ ನಮ್ಮ ವಕೀಲರಾದಂಥ CV ನಾಗೇಶ್ನವರು ದೀರ್ಘವಾದಂಥ ಒಂದು ವಾದವನ್ನು ಮಂಡಿಸಿ ಆ ವಾದಕ್ಕೆ ಮಾನ್ಯ ನ್ಯಾಯಾಲಯವು ಮನ್ನಣೆ ಕೊಟ್ಟು ಇವತ್ತು ಮಾನ್ಯ ರೇವಣ್ಣನವರಿಗೆ ಜಾಮೀನು ಅರ್ಜಿಯನ್ನು ಪುರಸ್ಕರಿಸಿದೆ. ಮತ್ತು ಈ ನ್ಯಾಯಾಲಯಕ್ಕೆ ನನಗೆ ದೂರಶಿಕ್ಷಣ ಇದೆ ಅಂತ ಹೇಳಿದ್ದಾರೆ. ಹಾಗಾಗಿ ಇನ್ನು ಮುಂದೆ ನಾನು ಸರ್ಕಾರಕ್ಕೆ ಮತ್ತು SITವನಿಗೆ ಹೇಳುವುದೇನೆಂದರೆ, ತಪ್ಪಿತಸ್ಥರು ಯಾರಿದ್ದಾರೋ ಅವ್ರಿಗೆ ಶಿಕ್ಷೆ ಆಗಲಿ. ನಾವು ಅದರ ವಿರುದ್ಧವಾಗಿ ಅದರ ಮಧ್ಯದಲ್ಲಿ ನಾವು ಯಾರೂ ಬರುವುದಿಲ್ಲ. ತಪ್ಪಿತಸ್ಥರು ಅಲ್ಲದೇ ಇರೋರಿಗೆ ಪ್ರಾಮಾಣಿಕವಾಗಿ ಹೇಳ್ತೀನಿ, ದಯಮಾಡಿ ಇದು ಯಾರಿಗೂ ಶೋಭೆ ತರುವಂಥದ್ದಲ್ಲ. ಇವತ್ತು ಇವ್ರಿಗಾಗ್ತದೆ, ನಾಳೆ ಇನ್ನೊಬ್ರಿಗಾಗ್ತದೆ. ತಪ್ಪಿತಸ್ಥರು ಯಾರಿದ್ದಾರೆ ಅವ್ರಿಗೆ ಅವರೇ ಹೇಳಿದ್ದಾರೆ, ನಮ್ಮ ನಾಯಕರಾದಂಥ ಕುಮಾರಣ್ಣವರೇ ಹೇಳಿದ್ದಾರೆ, ಉಪ್ಪು ತಿಂದವರು ನೀರು ಕುಡಿಯಲೇಬೇಕು ಅಂತ. ಆ ಒಂದು ನಿಟ್ಟಿನಲ್ಲಿ ತಪ್ಪಿತಸ್ಥರು ಯಾರಿದ್ದಾರೋ ಅವ್ರನ್ನ ಹಿಡೀಲಿ. ಅಥವಾ ಅವ್ನು ಯಾರು ಕಾರ್ತಿಕ್ ಇದ್ದಾರಲ್ಲ, ಇದುವರೆಗೂ SIT ಅವರು ಕಾರ್ತಿಕ್ನ ಹುಡುಕುವಂಥ ಪ್ರಯತ್ನವೂ ಮಾಡಲಿಲ್ಲ. ಏನಿದೆ ಅರ್ಥ? ರಾಜಾರೋಷವಾಗಿ ರಾಜಕಾರಣದ ಮನೆಯಲ್ಲೇ ಇದ್ದಾರೆ ಅವರು, ಕಾರ್ತಿಕ್ ಅವರು, ಗೊತ್ತು, ಎಲ್ರಿಗೂ ಗೊತ್ತು. ಆದರೂ ಅವ್ನು ಹಿಡಿಯುವಂಥ ಒಂದು ಹುಡುಕುವಂಥ ಪ್ರಯತ್ನ ಮಾಡ್ತಾ ಇಲ್ಲ SIT ಅವರಾಗಲಿ ಸರ್ಕಾರ ಆಗಲಿ. ಏನರ್ಥ? ರಾಜ್ಯಕ್ಕೆ ಜನಕ್ಕೆ ಏನು ನೀವು ಮೆಸೇಜ್ ಕೊಡ್ಬೇಕಂತಿದ್ದೀರಾ ಅಂದರೆ, ತಪ್ಪಿತಸ್ಥರನ್ನ ನೀವೇ ಇಟ್ಕೊಂಡು ಅವ್ರನ್ನ ಅರೆಸ್ಟ್ ಮಾಡಿ ಅವ್ರನ್ನ ಇಂಟ್ರಾಗೇಷನ್ ಮಾಡಿದರೆ ಏನು ಸತ್ಯ ಅಂತ ಹೊರಬರುತ್ತೆ. ಆಮೇಲೆ ನಮ್ಮ ಡಿಮ್ಯಾಂಡ್ ಇದೆ ಪಕ್ಷದ್ದು ಹಾಗೂ ಮತ್ತು ನಮ್ಮ ವಕೀಲರದು, ಈ SIT ಪಾರದರ್ಶಕವಾಗಿ ತನಿಖೆ ನಡೆಯೋದಿಲ್ಲ, ಇದನ್ನು CBI ಕೊಡಬೇಕು ಅಂತ ನಮ್ಮ ನಾಯಕರು ಹೇಳಿದ್ರು, ನಾವು ಹೇಳ್ತೀವಿ. ಇದ್ರ ವಿರುದ್ಧವಾಗಿ ನಾವು ವಕೀಲರು ಸಮಾನ ಮನಸ್ಕರು ಏನಿದೀವೋ ಬೀದಿಗಳಿದು ಹೋರಾಟ ಮಾಡುವಂಥ ಟೈಮ್ ಬಂದಿದೆ. ಅದ್ರ ವಿರುದ್ಧವಾಗಿ ಮುಂದಿನ ದಿನಗಳಲ್ಲಿ ಬೀದಿಗಳಿದು ನಾವು ಹೋರಾಟ ಮಾಡುವಂಥ ಒಂದು ಚರ್ಚೆ ನಮ್ಮ ನಾಯಕರ ಜೊತೆ ಮಾತಾಡಿ ಆ ಕಾರ್ಯಕ್ರಮ ಹಮ್ಮಿಕೊಂಡು ಸರ್ಕಾರ ಮತ್ತು SIT ವಿರುದ್ಧವಾಗಿ ನಾವು ಹೋರಾಟ ಮಾಡೋರಿದ್ದೇವೆ ಮುಂದಿನ ದಿನಗಳಲ್ಲಿ. ಈಗಾಗಲೇ ಹೈಕೋರ್ಟಲ್ಲೂ ಕೂಡ SIT ತಮ್ಮ ಪರವಾಗಿ ವಕೀಲರನ್ನ ನೇಮಕ ಮಾಡಿದೆ, ಸರ್ಕಾರ ನೇಮಕ ಮಾಡಿದೆ. ಕಿಡ್ನಾಪ್ ಪ್ರಕರಣಕ್ಕೆ ಸಂಬಂಧಪಟ್ಟ ಜಾಮೀನು ವಿಚಾರಣೆ ಕೊಟ್ಟಿರೋದಕ್ಕೆ ಅವರಲ್ಲಿ ಆಕ್ಷೇಪ ಸರ್, ಅದು ಪ್ರಾವಿಷನ್ ಇದೆ. ಪ್ರಾವಿಷನ್ ಇರೋದನ್ನು ಅವ್ರು ಹಾಕಿದ್ದಾರೆ, ಹಾಕಲಿ ಸರ್. ನ್ಯಾಯಾಲಯದಲ್ಲಿ ಅವರು ಮೊಕದ್ದಮೆ ಹೂಡಲಿ, ನ್ಯಾಯದಲ್ಲಿ ವಾದ ವಿವಾದಗಳು ನಡೀಲಿ, ನಂತರ ಅದು ಏನು ಶಿಕ್ಷೆ ಆಗ್ತದೆ ಅದಾಗಲಿ ಸರ್. ನ್ಯಾಯದ ಪರಿಮಿತಿಯಲ್ಲಿ ಏನೇನು ಶಿಕ್ಷೆ ಆಗಬೇಕು ಅವೆಲ್ಲ ಆಗಲಿ. ಅದಕ್ಕೆ ನಾವು ಯಾರು ಒಬ್ಬ ನ್ಯಾಯವಾದಿಯಾಗಿ ನಾನು ಅಡ್ಡಿ ಬರುವುದಿಲ್ಲ. ಒಬ್ಬ ನ್ಯಾಯವಾದಿಯಾಗಿ ನಾನು ನ್ಯಾಯದ ಪರಿಮಿತಿಯಲ್ಲಿ ನಡೆಯುವಂಥ ನ್ಯಾಯದ ಒಂದು ಶಿಕ್ಷೆಗೆ ನಾವು ಅಡ್ಡಿ ಬರುವುದಿಲ್ಲ. ಆದರೆ ದುರುದ್ದೇಶಪೂರ್ವಕವಾಗಿ ಮಾಡುವಂಥ ಕೆಲಸಗಳಿಗೆ ನಾವು ನ್ಯಾಯವಾದಿಗಳಾಗಿ ಸುಮ್ಮನೆ ಕೂತಿದ್ರೆ ಮುಂದಿನ ಸಮಾಜಕ್ಕೆ, ಮುಂದಿನ ದಿನಗಳಲ್ಲಿ ಈ ರಾಜಕೀಯ ವ್ಯವಸ್ಥೆಯನ್ನೇ ದೂರುವಂಥ ಒಂದು ಯುವಕರು ಒಂದು ವ್ಯವಸ್ಥೆಯನ್ನು ಮುಂದೆ ಬರುತ್ತದೆ. ಅದಕ್ಕೆ ಅದರ ವಿರುದ್ಧವಾಗಿ ನಾವು ಶಿವರಾಮೇಗೌಡರು ಅದ್ರ ವಿರುದ್ಧವಾಗಿ ಯಾರು ಈಗ ಶಿವರಾಮೇಗೌಡ ಮತ್ತೆ ದೇವರಾಜೇಗೌಡ ಮಾತಾಡಿದ್ದಂಥ ಆಡಿಯೋ ಎಲ್ಲ ಮಾಧ್ಯಮದಲ್ಲೇ ತೋರಿಸಿದ್ರು, ತಾವೇ ತೋರಿಸಿದ್ದೀರಾ. ಇದ್ರ ವಿರುದ್ಧವಾಗಿ ಅವ್ರು ಮಾತಾಡಿರೋರನ್ನ ತಾವು ಯಾರನ್ನು ಸರ್ಕಾರದವರು ಇವತ್ತೂ ಸರ್ಕಾರದ ಅಂಗಪಕ್ಷ ಯಾವುದು ಅಂಗ ಸಂಸ್ಥೆ SIT ಆಗಲಿ ಯಾವತ್ತೂ ತನಿಖೆ ಮಾಡಲಿಲ್ಲ. ಅವ್ರನ್ನ ಕರೆಸುವಂಥ ಈ ರೀತಿ ವಿವರಣೆ ಇದೆ. ನೀವು ಅವ್ರ ಒಬ್ಬ ದೇವೇಗೌಡರನ್ನ ಹಿರಿಯ ಮುತ್ಸದಿ, ರಾಜ್ಯದ ದೇಶದ ಹಿರಿಯ ಮುತ್ಸದಿಗಳನ್ನ ಸಾವು ಬಯಸುವಂಥ ನೀಚ. ಹಾಗಾಗಿ ನಾನು ಹೇಳ್ತೀನಿ, ನಾವು ನ್ಯಾಯವಾದಿಗಳು ಮುಂದಿನ ದಿನಗಳಲ್ಲಿ ಇದ್ರ ಬಗ್ಗೆ ಉಗ್ರವಾದಂಥ ಒಂದು ಹೋರಾಟ ಹಮ್ಮಿಕೊಂಡು ಯಾರಿಗೆ ನ್ಯಾಯ ಸಿಗಬೇಕು ಅವ್ರಿಗೆ ನ್ಯಾಯ ಕೊಡಿಸುವಂಥ ಕೆಲಸ ಮಾಡಿ ಅಮಾಯಕನ ಶಿಕ್ಷೆಯವರ ವಿರುದ್ಧ ನಾವು ಹೋರಾಟ ಮಾಡ್ತೀವಿ ಅಂತ ಹೇಳ್ತಾ
ತಪ್ಪಿತಸ್ಥರಿಗೆ ಶಿಕ್ಷೆ ಆಗಿಲ್ಲ. ಅದರಲ್ಲಿ ನಮ್ದು ಎರಡು ಮಾತು ಇಲ್ಲವೇ ಇಲ್ಲ. ಎಲ್ಲಾರ್ ಶಿವರಾಮೇಗೌಡನಿಗೆ ತಪ್ಪಿತಸ್ಥರಿಗೆ ಶಿಕ್ಷೆ ಆಗಲಿ, ಅದ್ರ ಪರವಾಗಿ ನಾವು ಇದ್ದೀವಿ. ಕೆಲಸ ಮಾಡ್ತಾರೆ, ಹೌದಲ್ವಾ ಸರ್? ವಕೀಲರು ಮಾಡುವಂಥ ಕೆಲಸ ಏನು ಸರ್? ಅವರಂತ ಬರುವಂಥ ಕಕ್ಷಿದಾರರಿಗೆ ಏನು ಡಿಫೆನ್ಸ್ ಇದೆಯೋ ಆ ಡಿಫೆನ್ಸ್ ಪ್ರಕಾರ ಕೇಸ್ ನಡೆಸ್ತಾರೆ. ಈಗ ನನ್ನ ಪ್ರಕಾರ ಈಗ ದೇವರಾಜೇಗೌಡ ವಕೀಲ, ಈಗ ಅವ್ರ ವಿರುದ್ಧವಾಗಿ ಕೇಸ್ ಹಾಕಿ ಯಾವುದೋ 1 ತಿಂಗಳಿಂದ ನಡೆದಿರುವಂಥ ಒಂದು ಕೇಸ್ಗೆ ಅವರು ಸರ್ಕಾರದ ವಿರುದ್ಧವಾಗಿದ್ದಾರೆ ಮತ್ತು ಬಲಾಢ್ಯರ ವಿರುದ್ಧವಾಗಿದ್ದಾರೆ ಅಂತ ಅವ್ರನ್ನ ಸಿಕ್ಕಾಕ್ಸೋವಂಥ ಕೆಲಸ ನಡೀತಾ ಇದೆ. ಹಾಗೆಯೇ ಹುಣಸೂರಲ್ಲಿ ಒಬ್ಬ ಲಾಯರ್ನ ಅಕ್ಯೂಸ್ ಮಾಡಿದ್ದಾರೆ. ಅವ್ರು ತಪ್ಪು ಮಾಡಿದರೆ ಮಾಡಲಿ, ಏನು ಅವ್ರದ್ದು ಇವರು ಕಿಡ್ನಾಪ್ ಮಾಡೋದಕ್ಕೆ ಸಹಕಾರ ಕೊಟ್ಟರು ಅಂತ ವಕೀಲರನ್ನೇ ಈ ಕೇಸುಗಳಲ್ಲಿ ಇಬ್ಬರನ್ನ ಅಪರಾಧಿಗಳಾಗಿ ಮಾಡಿ ಅರೆಸ್ಟ್ ಮಾಡಿದ್ದಾರೆ. ಇದು ಎಲ್ಲಿ ಹೋಗ್ತಾ ಇದೆ ಸರ್? ಮಾಧ್ಯಮದವರು 4ನೇ ಅಂಗ, ಈ ಪ್ರಜಾಪ್ರಭುತ್ವದ 4ನೇ ಅಂಗ ಮಾಧ್ಯಮದವರು ತಾವು ಎಚ್ಚೆತ್ಕೋಬೇಕು. ನಿಮ್ಮ ಜೊತೆ ಕೈ ಜೋಡಿಸೋಕ್ಕೆ ನಾವಿದ್ದೀವಿ. ರಾಜ್ಯದ ಜನರಿಗೆ ನ್ಯಾಯ ಕೊಡೋಣ, ರಾಜ್ಯದ ಜನರಿಗೆ ಒಂದು ನಾವು ಸಂದೇಶ ಕಳಿಸಬೇಕಾಗಿದೆ. ಮಾಧ್ಯಮದವ್ರದ್ದು ಸಹ ಇದರಲ್ಲಿ ಬಹಳ ಜವಾಬ್ದಾರಿ ಇದೆ. ನೀವು ಒಳ್ಳೆ ಕೆಲಸ ಮಾಡ್ತಿದ್ದೀರಾ, ತಪ್ಪಿತಸ್ಥರಿಗೆ ಶಿಕ್ಷೆ ಕೊಡಿಸುವಂಥ ಕೆಲಸ ಮಾಡ್ತಿದ್ದೀರಾ, ಅದಕ್ಕೆ ನಾವು ನಮ್ಮ ಬೆಂಬಲ ಇದ್ದೇ ಇದೆ. ಅದ್ರ ಜೊತೆಗೆ ತಪ್ಪಿತಸ್ಥರು ಯಾರಿದ್ದಾರೆ, ಈಗ ಕಾರ್ತಿಕ್ ಇದುವರೆಗೂ ಅರೆಸ್ಟ್ ಮಾಡಲಿಲ್ಲ. ತಾವು ಒಂದು ಆಂದೋಲನ ಮಾಡಬೇಕು, ಅವ್ರನ್ನ ಅರೆಸ್ಟ್ ಮಾಡಬೇಕು ಅಂತ. ಈ ಆಡಿಯೋದಲ್ಲಿ ಯಾರ್ಯಾರು ಭಾಗವಹಿಸಿದಾರೋ ಅವ್ರನ್ನ ಕರೆಸಿ ಇಂಟ್ರಾಗೇಷನ್ ಮಾಡಬೇಕು ಅಂತ ತಾವು ಒಂದು ಆಂದೋಲನ ಮಾಡಬೇಕು. ಯಾಕಂದರೆ ತಪ್ಪಿತಸ್ಥರು ಯಾರಾಗಿದ್ರು ತಪ್ಪಿತಸ್ಥರೇ, ಅದರ ವಿರುದ್ಧವಾಗಿ ತಾವು ಮಾಧ್ಯಮದವರು ಧ್ವನಿ ಎತ್ತಬೇಕು ಅಂತ ನಾನು ನಿಮ್ಮಲ್ಲಿ ಮನವಿ ಮಾಡ್ತೀನಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.